ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಮೆಣಸಿನಕಾಯಿ ಬಿಟ್ಟು ಮೆಕ್ಕೆಜೋಳ ಬೆಳೆಯುತ್ತಿರುವ ಬಳ್ಳಾರಿಯ ರೈತರು. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಗೆ ಹಸಿರು ನಿಶಾನೆ ತೋರಿದ ಸಚಿವ ಸಂಪುಟ. ಬೆಳೆ ವಿಮೆ ಪರಿಹಾರ ನೀಡುವುದು ತಡವಾದರೆ ರೈತರು ಬಡ್ಡಿ ಸಮೇತ ವಸೂಲು ಮಾಡಬಹುದು. ವಾಜ್ನಾಥ್ ಜಾಲ್ಕಿ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾಟಿ ಭತ್ತದ ತಳಿಗಳನ್ನು ಜನಪ್ರಿಯಗೊಳಿಸಲು ಯೋಚಿಸುತ್ತಿರುವ ಸರ್ಕಾರ. ಅಮೆರಿಕದ ಜೊತೆಗಿನ ಮಾತುಕತೆಯಿಂದ ಕೃಷಿಯನ್ನು ಸಂಪೂರ್ಣವಾಗಿ ಹೊರಗಿಡಿ ಎಂದ ರೈತ ಸಂಘಟನೆಗಳು. ಕೀಟಗಳು ಗಿಡಗಳಾಡುವ ಮಾತನ್ನು ಕೇಳಿಸಿಕೊಳ್ಳುತ್ತವೆ ಎಂದು ಸಾಬೀತು ಮಾಡಿದ ಇಸ್ರೇಲಿನ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಮೆಣಸಿನಕಾಯಿ ಬಿಟ್ಟು ಮೆಕ್ಕೆಜೋಳ ಬೆಳೆಯುತ್ತಿರುವ ಬಳ್ಳಾರಿಯ ರೈತರು. ರಾಜ್ಯದಾದ್ಯಂತ ಮುಂಗಾರು ಬಿತ್ತನೆ ಚುರುಕುಗೊಂಡಿದೆ. ಈ ಸಮಯದಲ್ಲಿ ಬಳ್ಳಾರಿ ಜಿಲ್ಲೆಯ ರೈತರು ಸಾಮಾನ್ಯವಾಗಿ ಬಿತ್ತುವ ಮೆಣಸಿನಕಾಯಿಯನ್ನು ಬಿಟ್ಟು ಈ ಬಾರಿ ಮೆಕ್ಕೆಜೋಳವನ್ನು ಬೆಳೆಯಲು ಮನಸ್ಸು ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ತೋಟಗಾರಿಕಾ ಇಲಾಖೆ ವರದಿ ಮಾಡಿದೆ. ಹಿಂದಿನ ವರ್ಷ ಒಣಮೆಣಸಿನ ಬೆಲೆ ಕಡಿಮೆಯಾಗಿತ್ತು. ಇದರಿಂದ ರೈತರು ಭಾರೀ ನಷ್ಟಕ್ಕೊಳಗಾಗಿದ್ದರು. ಕಳೆದ ವರ್ಷ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲೊಂದೇ ಸುಮಾರು 42,000 ಎಕರೆಯಲ್ಲಿ ಮೆಣಸನ್ನು ಬಿತ್ತಲಾಗಿತ್ತು. ಇದು ಈ ವರ್ಷ 25,000 ಎಕರೆಗೆ ಇಳಿಯುವ ಲಕ್ಷಣ ಕಾಣುತ್ತಿದೆ. ಮೆಣಸಿನಕಾಯಿ ಜಾಗವನ್ನು ಮೆಕ್ಕೆಜೋಳ ಆಕ್ರಮಿಸಿಕೊಳ್ಳತೊಡಗಿದೆ. ಒಣಮೆಣಸಿಗೆ ಬೆಲೆ ಕಡಿಮೆಯಾಗಿದ್ದು ಇದೇ ಮೊದಲಲ್ಲ. ಹಿಂದೂ ಕೂಡ ಒಂದು ವರ್ಷ ಬೆಲೆ ಕಡಿಮೆ ಆದರೆ ಆದ ನಷ್ಟವನ್ನು ಸರಿದೂಗಿಸಿಕೊಳ್ಳಲು ಮುಂದಿನ ಮುಂಗಾರಿನಲ್ಲಿ ರೈತರು ಮತ್ತೊಮ್ಮೆ ಮೆಣಸನ್ನು ಬಿತ್ತುತ್ತಿದ್ದರು. ಆದರೆ ಈ ಬಾರಿ ನೀರಿನ ಅನಿಶ್ಚಿತತೆಯಿಂದಾಗಿ ರೈತರು ಮೆಣಸಿನಿಂದ ದೂರ ಇರುವಂತೆ ಮಾಡಿದೆ. ಬಳ್ಳಾರಿಯಲ್ಲಿ ಈ ಬಾರಿ ವಾಡಿಕೆಗಿಂತ ಮೊದಲೇ ಮುಂಗಾರು ಆರಂಭವಾಗಿತ್ತು. ಆದರೆ ಸದ್ಯಕ್ಕೆ ಮಳೆ ಆಗುತ್ತಿಲ್ಲ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ಗಳನ್ನು ದುರಸ್ತಿ ಮಾಡುವ ಸಲುವಾಗಿ ನವೆಂಬರ್ ತನಕ ಮಾತ್ರ ನೀರು ಬಿಡಲಾಗುತ್ತದೆ ಎನ್ನಲಾಗಿದೆ. ಹೀಗೇನಾದರೂ ಆದರೆ ಮೆಣಸಿನ ಬೆಳೆಗೆ ನೀರಿಲ್ಲದೆ ತೊಂದರೆಯಾಗಲಿದೆ. ಮೆಣಸಿನಕಾಯಿಗೆ ಸಾಮಾನ್ಯವಾಗಿ ಜನವರಿಯ ತನಕ ನೀರು ಬೇಕು. ಅದರಲ್ಲೂ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಹೂ ಬಿಟ್ಟು ಕಾಯಿ ಕಟ್ಟುವ ಸಮಯ. ಆ ಸಮಯದಲ್ಲಿ ಈ ವರ್ಷ ನೀರು ಸಿಗುವುದಿಲ್ಲ ಎಂದು ಹೆದರಿ ರೈತರು ಬೇಗ ಉತ್ಪನ್ನವನ್ನು ತೆಗೆದು ಬಿಡೋಣ ಎಂದು ನಿರ್ಧರಿಸಿದ್ದಾರೆ. ಸದ್ಯಕ್ಕೆ ಉತ್ತಮ ಬೇಡಿಕೆ ಇರುವ ಒಳ್ಳೆಯ ಲಾಭ ತರುವ ಮೆಕ್ಕೆಜೋಳವನ್ನು ಬಿತ್ತಿದ್ದಾರೆ. ಮುಗಿದ ಮೊದಲ ಹಂತದ ಮುಂಗಾರು ಬಿತ್ತನೆ. ಸೋಯಾಬೀನ್ ಮತ್ತು ಹತ್ತಿಯ ಬಿತ್ತನೆ ಕಡಿಮೆ ಆಗಿದೆ ಎಂದ ವರದಿ. ಜುಲೈ 2ನೇ ವಾರಕ್ಕೆಲ್ಲ ದೇಶದಲ್ಲಿ ಮೊದಲನೇ ಹಂತದ ಬಿತ್ತನೆ ಮುಗಿದಿದೆ. ಎಂದಿನಂತೆ ಭತ್ತ ಈ ಬಾರಿ ಕೂಡ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಬಿತ್ತನೆಯಾಗಿದೆ. ತಜ್ಞರು ಮೊದಲೇ ಎಚ್ಚರಿಸಿದಂತೆ ಈ ಬಾರಿಯೂ ಕೂಡ ಸೋಯಾಬೀನ್ ಮತ್ತು ಹತ್ತಿಯ ಬಿತ್ತನೆ ಸತತ 2ನೇ ವರ್ಷವೂ ಕೂಡ ಇಳಿಮುಖವಾಗಿದೆ. 2024-25 ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿತ್ತು. ಆವಾಗ ಬಾಕಿ ಎಲ್ಲ ಬೆಳೆಗಳ ಬಿತ್ತನೆ ಕ್ಷೇತ್ರ ಹೆಚ್ಚಾಗಿದ್ದರೂ ಹತ್ತಿ ಮತ್ತು ಸೋಯಾಬೀನ್ ಬೆಳೆಯಲು ರೈತರು ಉತ್ಸಾಹ ತೋರಿರಲಿಲ್ಲ. ಇದರಿಂದ ಭಾರತ ಮತ್ತೊಮ್ಮೆ ಅಡುಗೆ ಎಣ್ಣೆ ಮತ್ತು ಹತ್ತಿಯ ನೂಲುಗಳನ್ನು ಆಮದು ಮಾಡಿಕೊಳ್ಳಬೇಕಾಗಿ ಬಂದಿತ್ತು. ಅದಾದ ನಂತರವೂ ಸೋಯಾಬೀನ್ ಮತ್ತು ಹತ್ತಿಯ ಬೆಲೆ ಹೆಚ್ಚಾಗಿರಲಿಲ್ಲ. ಇದರಿಂದ ಹಿಂದಿನ ವರ್ಷ ಈ ಬೆಳೆಯನ್ನು ಬೆಳೆದ ರೈತರಿಗೆ ಹೆಚ್ಚಿನ ಲಾಭ ಆಗಲಿಲ್ಲ. ಅವರೂ ಕೂಡ ಸೋಯಾಬೀನ್ ಮತ್ತು ಹತ್ತಿಯಿಂದ ವಿಮುಖರಾಗಿದ್ದಾರೆ. ಈ ಬಾರಿ ಇವುಗಳ ಒಟ್ಟಾರೆ ಉತ್ಪಾದನೆ ಇನ್ನಷ್ಟು ಕಡಿಮೆ ಆಗಲಿದೆ ಎನ್ನಲಾಗಿದೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಗೆ ಹಸಿರು ನಿಶಾನೆ ತೋರಿದ ಸಚಿವ ಸಂಪುಟ. ದವಸ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸಮಯದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ಘೋಷಿಸಿದ್ದರು. ನಿನ್ನೆ ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲು ಅನುಮೋದನೆ ಸಿಕ್ಕಿದೆ. ಧನಧಾನ್ಯ ಯೋಜನೆಗಾಗಿ ಮುಂದಿನ 6 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಒಟ್ಟಾರೆ 24,000 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಿದೆ. ಮೊದಲ ಹಂತದಲ್ಲಿ ಒಟ್ಟಾರೆ 1.7 ಕೋಟಿ ರೈತರನ್ನು ತಲುಪುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಈ ಮೊದಲು ಹಲವಾರು ವಿಭಾಗದಲ್ಲಿದ್ದ 36 ಯೋಜನೆಗಳನ್ನು ಇದರೊಳಗೆ ಸೇರಿಸಲಾಗಿದೆ. ಇದರಿಂದ ರೈತರಿಗೆ ಎಲ್ಲ ಸವಲತ್ತುಗಳು, ಸಬ್ಸಿಡಿ ಯೋಜನೆಗಳು ಒಂದೇ ಕಡೆ ಸಿಗಲಿವೆ. ಕೃಷಿ ಉತ್ಪಾದನೆ ಕಡಿಮೆ ಇರುವ 100 ಜಿಲ್ಲೆಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗುತ್ತದೆ. ರೈತರು ಸಾಲ ಪಡೆಯುವುದನ್ನು ಉತ್ತೇಜಿಸುವುದು, ಒಳ್ಳೆಯ ತಳಿಯ ಬಿತ್ತನೆ ಸಾಮಗ್ರಿ ಇರುವಂತೆ ನೋಡಿಕೊಳ್ಳುವುದು, ಆಯ್ದ ಬೆಳೆಯ ನೀರಾವರಿ ಉಪಕರಣಗಳಿಗೆ ಸಬ್ಸಿಡಿ ದೊರೆಯುವಂತೆ ಮಾಡುವುದು, ಸರಿಯಾದ ಸಮಯಕ್ಕೆ ಗೊಬ್ಬರ ನೀಡುವಂತೆ ರೈತರಿಗೆ ಮಾಹಿತಿ ಒದಗಿಸುವುದು, ಅವರು ಬೆಳೆದ ಎಲ್ಲ ಬೆಳೆಗಳನ್ನು ಖುದ್ದಾಗಿ ಕೇಂದ್ರ ಸರ್ಕಾರ ಖರೀದಿಸುವಂತಹ ಅನೇಕ ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಈ ಯೋಜನೆ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗುವುದು. ಬೆಳೆ ವಿಮೆ ಪರಿಹಾರ ನೀಡುವುದು ತಡವಾದರೆ ರೈತರು ಬಡ್ಡಿ ಸಮೇತ ವಸೂಲು ಮಾಡಬಹುದು. ವಾಜ್ನಾಥ್ ಜಾಲ್ಕಿ. ರೈತರು ಬೆಳೆನಾಶದಿಂದ ನಷ್ಟ ಹೊಂದುವುದನ್ನು ತಪ್ಪಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಆರಂಭಿಸಲಾಗಿದೆ. ಆರಂಭದಲ್ಲಿ ಹಿಂಜರಿದರೂ ಕರ್ನಾಟಕದ ರೈತರು ಕೂಡ ಬೆಳೆ ಹಂಗಾಮು ಆರಂಭ ಆಗುವ ಮುನ್ನ ವಿಮೆ ಮಾಡಿಸುತ್ತಾರೆ. 2024ರಲ್ಲಿ ಈ ರೀತಿ ವಿಮೆ ಮಾಡಿಸಿದ ಬಹಳಷ್ಟು ರೈತರ ಬೆಳೆ ಅಧಿಕ ಮಳೆಯಿಂದ ಹಾಳಾಗಿದ್ದವು. ವಿಮೆಯ ನಿಯಮದಂತೆ ಖಾಸಗಿ ಕಂಪನಿಗಳು ರೈತರಿಗಾದ ನಷ್ಟಕ್ಕೆ ಪರಿಹಾರ ನೀಡಬೇಕು. ಆದರೆ ಹೊಸ ಹಂಗಾಮು ಆರಂಭವಾದರೂ ಹಲವಾರು ರೈತರಿಗೆ ಖಾಸಗಿ ವಿಮಾ ಕಂಪನಿಗಳು ಪರಿಹಾರ ನೀಡಿಲ್ಲ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಹಕ್ಕು ಹೋರಾಟಗಾರರ ವಾಜ್ನಾಥ್ ಜಾಲ್ಕಿಯವರು ಈ ಕೂಡಲೇ ಬಾಕಿ ಇರುವ ಪರಿಹಾರ ಹಣವನ್ನು ನೀಡಬೇಕು. ಸರ್ಕಾರ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ವಿಮಾ ಕಂಪನಿಗಳಿಗೆ ಆದೇಶ ಹೊರಡಿಸಬೇಕು. ಅಕಸ್ಮಾತ್ ಮರುಪಾವತಿ ಮಾಡುವುದು ವರ್ಷಕ್ಕಿಂತ ತಡವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನಿಯಮದಂತೆ ರೈತರು ತಮಗೆ ಬರಬೇಕಿರುವ ಒಟ್ಟು ಮೊತ್ತದ 12% ಬಡ್ಡಿಯನ್ನು ಕೂಡ ವಸೂಲು ಮಾಡಬಹುದು ಎಂದು ತಿಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ.
ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾಟಿ ಭತ್ತದ ತಳಿಗಳನ್ನು ಜನಪ್ರಿಯಗೊಳಿಸಲು ಯೋಚಿಸುತ್ತಿರುವ ಸರ್ಕಾರ. ಭಾರತದಲ್ಲಿ ಅನೇಕ ರೈತರು ಇವತ್ತಿಗೂ ಕೂಡ ತಮಗೆ ಬೇಕಾಗಿರುವ ಬಿತ್ತನೆ ಬೀಜಗಳನ್ನು ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ. ಅನೇಕ ಸಾಂಪ್ರದಾಯಿಕ ನಾಟಿ ತಳಿಗಳು ಇವತ್ತಿಗೂ ಕೂಡ ರೈತರ ನಡುವೆ ಜನಪ್ರಿಯವಾಗಿವೆ. ಹೈಬ್ರಿಡ್ ಬೀಜಗಳ ಅಬ್ಬರದ ನಡುವೆಯೂ ಕಣ್ಮರೆಯಾಗದೇ ಉಳಿದುಕೊಂಡಿವೆ ಎಂದರೆ ಅದಕ್ಕೆ ರೈತರು ಅವುಗಳನ್ನು ರಕ್ಷಿಸಿಕೊಂಡು ಬಂದಿರುವುದೇ ಕಾರಣ. ಪ್ರತಿಕೂಲ ವಾತಾವರಣವನ್ನು ತಡೆದುಕೊಂಡು ಬೆಳೆಯುವ ಇವಕ್ಕೆ ಇತ್ತೀಚೆಗೆ ಭಾರೀ ಬೇಡಿಕೆ ಬಂದಿದೆ. ಕೇಂದ್ರ ಸರ್ಕಾರ ಕೂಡ ಇವುಗಳನ್ನು ಉತ್ತೇಜಿಸ ಹೊರಟಿದೆ. ಸಾವಯವ, ರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಇವನ್ನು ಬೆಳೆದು ರೈತರು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಇಂತಹ ತಳಿಗಳ ಬೀಜೋತ್ಪಾದನೆ ಮಾಡುತ್ತಿರುವ ರೈತರಿಗೆ ಹೆಚ್ಚಿನ ಲಾಭ ಸಿಗಲಿ, ಇವುಗಳು ಬೇರೆ ರೈತರಲ್ಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿ ಎಂದು ಕೇಂದ್ರ ಸರ್ಕಾರ ಇವುಗಳನ್ನು ರೈತರಿಂದ ಖರೀದಿಸಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಮಾರಲು ನಿರ್ಧರಿಸಿದೆ. ಕೇಂದ್ರದ ಈ ನಡೆಯನ್ನು ಶ್ಲಾಘಿಸಿರುವ ರೈತರು ಮತ್ತು ಕೃಷಿ ತಜ್ಞರು ಇದರಿಂದ ಅಳಿವಿನಂಚಿನಲ್ಲಿರುವ ಅನೇಕ ತಳಿಗಳಿಗೆ ಆಸರೆ ಸಿಕ್ಕಂತಾಗುತ್ತದೆ. ಈವರೆಗೂ ಅಲ್ಪವಾಗಿ ನಡೆಯುತ್ತಿದ್ದ ನಾಟಿ ತಳಿಗಳ ಮಾರಾಟಕ್ಕೆ ಒಂದು ವ್ಯವಸ್ಥಿತ ಚೌಕಟ್ಟು ಸಿಕ್ಕಂತಾಗುತ್ತದೆ ಎಂದಿದ್ದಾರೆ. ಅಮೆರಿಕದ ಜೊತೆಗಿನ ಮಾತುಕತೆಯಿಂದ ಕೃಷಿಯನ್ನು ಸಂಪೂರ್ಣವಾಗಿ ಹೊರಗಿಡಿ ಎಂದ ರೈತ ಸಂಘಟನೆಗಳು. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ಅರ್ಧಕ್ಕೆ ನಿಂತಿದೆ. ಹಲವಾರು ವಿಷಯಗಳಲ್ಲಿ ಎರಡು ದೇಶಗಳಿಗೆ ಒಮ್ಮತದ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಿದೆ. ಆದರೆ ಕೃಷಿ ಸೇರಿದಂತೆ ಇನ್ನಿತರ ಸೂಕ್ಷ್ಮ ವಿಷಯಗಳಲ್ಲಿ ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳಲು ಆಗುತ್ತಿಲ್ಲ. ತನ್ನ ಮೆಕ್ಕೆಜೋಳ, ಸೋಯಾಬೀನ್ ಮುಂತಾದ ಕೃಷಿ ಉತ್ಪನ್ನಗಳಿಗೆ ಹಾಗೂ ಡೈರಿ ಉತ್ಪನ್ನಗಳಿಗೆ ಭಾರತ ಮಾರುಕಟ್ಟೆ ಕಲ್ಪಿಸಿಕೊಡಬೇಕು ಎಂದು ಅಮೆರಿಕ ಪಟ್ಟು ಹಿಡಿದಿದೆ. ಹೀಗೆ ಮಾಡಿದರೆ ನಮ್ಮ ರೈತರಿಗೆ ನಷ್ಟವಾಗುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಈ ಉತ್ಪನ್ನಗಳು ಕಡಿಮೆ ಸುಂಕದಲ್ಲಿ ಆಮದು ಮಾಡಿಕೊಳ್ಳುವುದಿಲ್ಲ ಎಂದು ಭಾರತ ಅಚಲವಾಗಿ ನಿಂತಿದೆ. ಇದೇ ವಿಷಯದ ಬಗ್ಗೆ ಇಷ್ಟು ದಿನಗಳ ಕಾಲ ಮಾತುಕತೆ ನಡೆಯುತ್ತಿದೆ. ಭಾರತದ ರೈತರು ಈ ವಿಷಯದ ಕುರಿತು ಹಲವಾರು ಬಾರಿ ಕಳವಳ ವ್ಯಕ್ತಪಡಿಸಿದ್ದರು. ಇದೀಗ ರೈತರ ಹಕ್ಕುಗಳ ಕುರಿತಾದ ಭಾರತೀಯ ಸಮನ್ವಯ ಸಮಿತಿ ಮತ್ತು ಭಾರತೀಯ ಕಿಸಾನ್ ಸಂಘದವರು ಈ ವಿಷಯದ ಬಗ್ಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಬೇರೆ ದೇಶಗಳಿಂದ ಬರುತ್ತಿರುವ ಬೇಳೆಕಾಳು, ಅಡುಗೆ ಎಣ್ಣೆಯ ಪರಿಣಾಮದಿಂದ ಈಗಾಗಲೇ ನಮ್ಮಲ್ಲಿ ನಮ್ಮ ರೈತರು ಬೆಳೆದಿರುವ ಬೆಳೆಗಳಿಗೆ ಕಡಿಮೆ ಧಾರಣೆ ಇದೆ. ನಮ್ಮ ರೈತರು ಈಗಾಗಲೇ ಅನೇಕ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ಸಮಯದಲ್ಲಿ ಅಮೆರಿಕಾದಿಂದ ಅಗ್ಗದಲ್ಲಿ ಕೃಷಿ ಉತ್ಪನ್ನಗಳು ಬಂದರೆ ಇಲ್ಲಿ ಧಾರಣೆ ಇನ್ನಷ್ಟು ಕುಸಿದು ರೈತರಿಗೆ ತೀವ್ರ ತೊಂದರೆಯಾಗಲಿದೆ. ಈ ಕಾರಣಕ್ಕೆ ಕೃಷಿ ವಿಷಯವನ್ನೇ ಒಪ್ಪಂದದಲ್ಲಿ ತರಬಾರದು, ಬೇರೆಲ್ಲ ವಲಯದಲ್ಲಿ ಕೊಂಡು ತೆಗೆದುಕೊಳ್ಳುವ ಬಗ್ಗೆ ಮಾತುಕತೆ ನಡೆಯಲಿ, ಆದರೆ ಕೃಷಿ ವಲಯವನ್ನು ಬಿಟ್ಟು ಬಿಡಿ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೀಟಗಳು ಗಿಡಗಳಾಡುವ ಮಾತನ್ನು ಕೇಳಿಸಿಕೊಳ್ಳುತ್ತವೆ ಎಂದು ಸಾಬೀತು ಮಾಡಿದ ಇಸ್ರೇಲಿನ ವಿಜ್ಞಾನಿಗಳು. ಗಿಡಗಳಿಗೆ ಜೀವ ಇದೆ ಎಂದು ಮತ್ತು ಗಿಡಗಳು ಮಾತನಾಡುತ್ತವೆ ಎಂದು ಶ್ರೀ ಜಗದೀಶ್ ಚಂದ್ರ ಬೋಸ್ ಅವರು ಬಹಳ ಹಿಂದೆಯೇ ತಿಳಿಸಿದ್ದರು. 2024ರಲ್ಲಿ ಜಪಾನಿನ ವಿಜ್ಞಾನಿಗಳು ಒಂದು ಗಿಡ ರಾಸಾಯನಿಕಗಳನ್ನು ಬಿಡುವುದರ ಮೂಲಕ ಮತ್ತೊಂದು ಗಿಡದ ಜೊತೆಗೆ ಸಂವಹನ ನಡೆಸುವುದನ್ನು ಜಗತ್ತಿಗೆ ತೋರಿಸಿದ್ದರು. ಪ್ರಾಣಿಗಳಂತೆ ಗಿಡಗಳು ಕೂಡ ಅಪಾಯದಲ್ಲಿದ್ದಾಗ ಸಂಕಷ್ಟದ ಕರೆಯನ್ನು ಕೂಗುತ್ತವೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದರು. ಮಾನವನ ಕಿವಿಗೆ ಕೇಳಿಸದ ಅಲ್ಟ್ರಾಸೌಂಡ್ ಅಲೆಗಳಲ್ಲಿ ಇವು ಸಂವಹನ ನಡೆಸುತ್ತವೆ. ಇಂತಹ ಒಂದು ಸಾಯುತ್ತಿರುವ ಟೊಮೆಟೊ ಗಿಡದ ಸಂಕಷ್ಟದ ಕರೆಯನ್ನು ರೆಕಾರ್ಡ್ ಮಾಡಿ ಇಸ್ರೇಲಿನ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆಯನ್ನು ನಡೆಸುತ್ತಿದ್ದರು. ಈ ರೀತಿ ಮಾಡುವಾಗ ಗಿಡಗಳು ಆಡುವ ಮಾತನ್ನು ಕೀಟಗಳು ಕೇಳಿಸಿಕೊಳ್ಳುತ್ತವೆ ಎಂಬುದನ್ನು ಕಂಡುಕೊಂಡಿದ್ದಾರೆ. ಟೊಮೆಟೊ ಗಿಡದ ಮೇಲೆ ಮೊಟ್ಟೆ ಇಡುವ ಕೀಟ ಮತ್ತು 2 ಆರೋಗ್ಯಯುತವಾದ ಟೊಮೆಟೊ ಗಿಡಗಳನ್ನು ಒಂದು ಪ್ರಯೋಗಾಲಯದಲ್ಲಿ ಇಡಲಾಗಿತ್ತು. ಒಂದು ಟೊಮೆಟೊ ಗಿಡದ ಬಳಿ ರೆಕಾರ್ಡ್ ಮಾಡಿರುವ ಸಂಕಷ್ಟದ ಕರೆಯನ್ನು ಬಿತ್ತರಿಸುವ ಸ್ಪೀಕರ್ ಇಡಲಾಗಿತ್ತು. ಕೀಟ ಅದನ್ನು ಗ್ರಹಿಸಿ ಆ ಗಿಡ ಸಾಯುತ್ತಿದೆ ಎಂದು ಭಾವಿಸಿ ಅಲ್ಲಿ ತಾನು ಮೊಟ್ಟೆ ಇಟ್ಟರೆ ಮರಿಹುಳು ಹೊರಬರುವ ತನಕ ಗಿಡ ಸತ್ತಿರುತ್ತದೆ. ಮರಿಗಳಿಗೆ ತಿನ್ನಲು ಏನೂ ಸಿಕ್ಕುವುದಿಲ್ಲ ಎಂದು ನಿರ್ಧರಿಸಿ ಸ್ಪೀಕರ್ ಇಡದಿದ್ದ ಇನ್ನೊಂದು ಆರೋಗ್ಯಯುತವಾದ ಟೊಮೆಟೊ ಗಿಡದಲ್ಲಿ ಮೊಟ್ಟೆ ಇಟ್ಟಿದೆ. ಇದರಿಂದ ಕೀಟಗಳು ತಮ್ಮ ಸಂತಾನೋತ್ಪತ್ತಿಗೆ ಆರೋಗ್ಯಯುತವಾದ ಗಿಡಗಳನ್ನು ಆಯ್ದುಕೊಳ್ಳಲು ಸಸ್ಯಗಳು ಕಳುಹಿಸುತ್ತಿರುವ ಸಂಕಷ್ಟದ ಕರೆಗಳನ್ನು ಕೇಳಿಸಿಕೊಳ್ಳುತ್ತವೆ, ಒಟ್ಟಾರೆ ಗಿಡದ ಮಾತನ್ನು ಆಲಿಸುತ್ತವೆ ಎಂಬುದು ಸಾಬೀತಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಸಂಶೋಧನೆಗಳಿಗೆ, ಕೀಟ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.